ಟಿಕೆಟ್ ಪ್ರಕ್ರಿಯೆ ಆರಂಭಿಸಲು ಮೊದಲು 50 ಲಕ್ಷ ಕೊಡಬೇಕು ಅಂತ ಬೇಡಿಕೆ ಇಡುತ್ತೆ ಈ ಟೀಮ್. ಆಯ್ಕೆ ಪ್ರಕ್ರಿಯೆ ಶುರುವಾಗ್ತಿದೆ ಅಂತ 3 ಕೋಟಿ ನೀಡುವಂತೆ ಡಿಮ್ಯಾಂಡ್ ಮಾಡುತ್ತೆ. ಅದಾದ ಬಳಿಕ ಇನ್ನು ಮಾತನ್ನ ನಂಬಿ ಮೊದಲ ಹಂತದಲ್ಲಿ 50 ಲಕ್ಷ ನೀಡಿದ್ರು ಉದ್ಯಮಿ ಗೋವಿಂದ ಪೂಜಾರಿ ಅವರು. ಟಿಕೆಟ್ ನೀಡೋದಕ್ಕೆ ಬಿಜೆಪಿ ನಾಯಕರು ಒಪ್ಪಿದ್ದಾರೆ ಅಂತ ಹೇಳಿ ಚೈತ್ರ ಅಂಡ್ ಗ್ಯಾಂಗ್ ಇನ್ನೊಂದಷ್ಟು ಹಣವನ್ನ ಪೀಕೋದಕ್ಕೆ ಶುರು ಮಾಡಿತು. ಹಿರಿಯ ಹಡಗಲಿ ಅಭಿನವ ಹಾಲಶ್ರೀ ಶಿಫಾರಸು ಮುಖ್ಯ ಅಂತ ಈ ಟೀಮ್ ಹೇಳ್ತಾ ಇತ್ತಂತೆ. ಹಾಲಶ್ರೀ ಸ್ವಾಮೀಜಿ ಅವರನ್ನ ಭೇಟಿಯಾಗೋದಕ್ಕೆ ಗೋವಿಂದ ಪೂಜಾರಿ ತೆರಳಿದ್ರು ಇವರ ಮಾತನ್ನ ನಂಬಿದ ಬಳಿಕ. ಇನ್ನು ಮುಂದಿನ ಪ್ರಕ್ರಿಯೆಗೆ 1.5 ಕೋಟಿ ನೀಡಬೇಕು ಅಂತ ಸ್ವಾಮೀಜಿ ಸೂಚಿಸಿದ್ರಂತೆ. ಹಾಗಾದ್ರೆ ಈ ಸ್ವಾಮೀಜಿಯ ಪಾತ್ರ ಕೂಡ ಇದೆ ಅನ್ನೋದು ಕನ್ಫರ್ಮ್ ಆಯ್ತಿಲ್ಲಿ. ಒಂದೊಂದೇ ಬಗೆದಷ್ಟು ಬಯಲಾಗ್ತಾನೆ ಇದೆ. ಈ ವಂಚಕಿ ಕೇವಲ ಒಬ್ಬಳೇ ಇಷ್ಟು ದೊಡ್ಡ ವಂಚನೆಯನ್ನ ಮಾಡಿರಲಿಲ್ಲ. ಇವಳ ಜೊತೆಗೆ ಅನೇಕರು ಸೇರ್ಕೊಂಡಿದ್ರು. ಒಂದು ಗ್ಯಾಂಗ್, ಒಂದು ಟೀಮ್ ಆಗಿ ರೆಡಿ ಆಗಿತ್ತು. ಅದಕ್ಕೆ ಹಾಲಶ್ರೀ ಸ್ವಾಮೀಜಿ ಕೂಡ ಕೈ ಜೋಡಿಸಿದ್ರು ಅನ್ನೋದಕ್ಕೆ ಇದೇ ಒಂದು ಪ್ರಮುಖ ಸಾಕ್ಷಿಯಾಗಿ ಸಿಗ್ತಾ ಇದೆ. ಅಂದ್ರೆ ಹಾಲಶ್ರೀ ಸ್ವಾಮೀಜಿ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಗೋವಿಂದ ಪೂಜಾರಿ ತೆರಳುತ್ತಾರೆ. RSS ನವರಿಗೆ ಬಹಳ ಹತ್ರದಲ್ಲಿದ್ದಾರೆ ಸ್ವಾಮೀಜಿ. ಸೊ ಅವ್ರಿಗೆ ನಾವು ದುಡ್ಡನ್ನ ಕೊಡಬೇಕಾಗತ್ತೆ ಅಂತ ಇವರು ಮುಂಚೆನೆ ಪ್ರೀ ಪ್ಲಾನ್ಡ್ ಮಾಡಿ ಕರೆದುಕೊಂಡು ಹೋಗ್ತಾರೆ. ಉದ್ಯಮಿ ಗೋವಿಂದ ಪೂಜಾರಿ ಕೂಡ ಸ್ವಾಮೀಜಿಯನ್ನು ಭೇಟಿ ಆಗ್ತಾರೆ. ಅವರಿಗೆ ಅಂದ್ರೆ ಸ್ವಾಮೀಜಿಗೆ, ಹಾಲಶ್ರೀ ಸ್ವಾಮೀಜಿಗೂ ಕೂಡ 1.5 ಕೋಟಿಯನ್ನ ನೀಡಬೇಕು ಅಂತ ಸೂಚಿಸಿದ್ರಂತೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.